ನಮ್ಮ ಅವನ ಮಗ ಕಂಗ್ರಾಚುಲೇಷನ್ ಹೇಳ್ಕೊಂತ ಗಾಡಿ ತೊಳಸೇ ಬಿಟ್ಟೇವಿ. ಹಂಗ ಸೀದಾ ಬಸರ್ಕೋಡ್ ಬಂದ್ ಗಾಡಿ ಪೂಜೆ ಮಾಡ್ಸಿದೀವಿ. ಹಂಗ ಮತ್ ಇವತ್ ಶೂಸ್ ಹಾಕೊಂಡ್ ಬಸ್ ಸ್ಟ್ಯಾಂಡಿಗೆ ಬಂದ್ ಬಸ್ ಎಲ್ಲ ವೇಟ್ ಮಾಡಕತ್ ಬಿಟ್ಟೆ ನಾನು. ಮುದ್ದೆ ಬೆಳದಾಗ ಎಂಟ್ರಿ ಕೊಟ್ಟು ಬಸ್ ಇಳ್ಕೊಂಡು ಸೀದಾ ಹಾಸ್ಟೆಲ್ ಕಡೆ ಬಂದ್ಬಿಟ್ಟೆ ನಾನು. ಹಾಸ್ಟೆಲ್ದಾಗ ಬಂದು ಒಂದ್ ಪ್ಲೇಟ್ ತಗೊಂಡು ಊಟ ಮಾಡಕತ್ ಬಿಟ್ಟೆ. ಊಟ ಅದು ಮಾಡಿ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟೆ ನೋಡ್ರಿ. ಹಂಗೆ ನಾನು ಟ್ಯಾಬ್ಲೆಟ್ ತಗೊಂಡು ನಮ್ ದೋಸ್ತಗ್ ಬಾ ಹೇಳಿ ನಾನು ಬಂದ್ಬಿಟ್ಟೆ ನೋಡ್ರಿ ಸೀದಾ ನಮ್ ವ್ಯಾನಿಗೆ. ಹಂಗ ವ್ಯಾನ್ ಒಳಗ್ ಬಂದ್ ಕುಂತ ಬಿಟ್ಟೆ. ನಮ್ ದೋಸ್ತ ಇದ್ರ ಬಂದ್ ಕುಂತ ಬಿಟ್ಟಿದ್ದಾವ ನನ್ಕಿಂತ ಮುಂಚೆ ಬಂದ್ ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಬಸ್ ಸ್ಟ್ಯಾಂಡ್ ಕಡೆ ಹೊಂಟ್ಬಿಟ್ಟಿನ ಗಾಡಿ ತರಕ್ ಅಂತ ಹೇಳಿ. ಹಂಗೆ ಬಸ್ ಸ್ಟ್ಯಾಂಡ್ ಬಂದ್ ನಮ್ಮ ಅವನ್ ಮಕ್ಳು ಬಂದ ಬಿಟ್ಟಿದ್ರು. ಹಂಗ ಅವ್ರಿಗೆ ಸೆಕೆಂಡ್ ಕೊಟ್ಟ ಇದ ಗಾಡಿ ನೋಡ್ರಿ ಇನ್ನೊಂದ್ಸಲ ಟೆಸ್ಟ್ ಮಾಡ್ಬೇಕಾಗಿರೋದು. ಅದನ್ನ ತಗೊಂಡ್ ಹೋಗ್ಬೇಕಂತೇಳಿ ನಿಂತ ಬಿಟ್ಟಿದ್ದೆ ನಾನು ನಮ್ಮ ಮಾವ. ಅದು ಗಾಡಿ ಚೆಕ್ ಮಾಡ್ಬೇಕಂತೇಳಿ ಹೋದಾಗ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು ಅದ್ರದ್ದು. ಅದಕ್ಕೆ ನಾನು ನಮ್ಮ ಮಾವ ಕೂಡಿ ಒಂದ್ ಬಾಟ್ಲಿ ತಗೊಂಡು ಪೆಟ್ರೋಲ್ ಹಾಕೊಂಬರಕತ್ತೇಳಿ ಹೊಂಟ್ಬಿಟ್ಟಿವಿ. ಈಗ ಬೈಕ್ ಮ್ಯಾಗ ಕೂತ್ ಪೆಟ್ರೋಲ್ ಬಂಕಿ ಬಂದ್ಬಿಟ್ಟೆ ನಾನು ನಮ್ಮ ಮಾವ. ಅದ ಬಾಟ್ಲಿ ಒಳಗೆ ಪೆಟ್ರೋಲ್ ತಗೊಂಡು ಹೊಂಟ್ಬಿಟ್ಟಿವಿ. ಈಗ ಇದ ಗಾಡಿಗೆ ಪೆಟ್ರೋಲ್ ಹಾಕಿ ನಾನು ನಮ್ಮ ಮಾವ ಕೂಡಿ ಒಂದ್ಸಲ ಟೆಸ್ಟ್ ಮಾಡ್ಬೇಕಂತ ಹೊಂಟಿವಿ. ಹಂಗೈತು ಮಾವ ಗಾಡಿ. ನಮ್ ದೋಸ್ತದಾನ 420 ಫುಲ್ ಬೆಂಕಿ ಐತಪ್ಪ. ಪಲ್ಸರ್ 220 ಉದ್ರಿ ಮಾತಾಡಬೇಡ ಬಾಯ್ ಬೊಚ್ಚೋಲೆ ನಿನ್ನ ಸರಿ ಬಸೋಡಾನ ಹಾಡ ಚಿಲ್ಲರ್ ಸುಳೆ ಮಕ್ಕಳು. ಒಂದ್ ರೌಂಡ್ ಗಾಡಿ ತಗೊಂಡ್ ಹೋಗಿ ಬಂದ್ ಸೀದಾ ಡೀಲ್ ಮುಗ್ಸಕಂತೇಳಿ ಬಂದ್ಬಿಟ್ಟೇವಿ. ಡೀಲರ್ ಬಲ್ ರೇಟ್ ಮುಗಿಸ್ಬೇಕಂತೇಳಿ ಮ್ಯಾಲೆ ಏರ್ಕೊಂಡ್ ಬಂದ್ಬಿಟ್ಟಿವಿ. ನಾವು ಗಾಡಿ ರೇಟ್ ಮುಗಿಸಿ ಅವ್ರಿಗೆ ರೊಕ್ಕ ಕೊಟ್ಟು ನಾವು ಹೊಂಟ್ಬಿಟ್ಟಿವಿ ನಮ್ ಗಾಡಿ ತಗೊಂಡ್ ಹೋಗ್ಬೇಕಂತೇಳಿ. ನಮ್ಮ ಅವನ ಮಗನು ಕೆಳಗ್ ನಿಂತ ಬಿಟ್ಟಿದೆ. ಅದಕ್ಕೆ ಒಂದ್ ಆಕ್ಷನ್ ಕೊಟ್ಟು ಗಾಡಿ ಡೀಲರ್ ಕೆಳಗ್ ಕರ್ಕೊಂಡು ಹೋಗ್ಬೇಕಂತೇಳಿ ವೇಟ್ ಮಾಡತ್ತಿದೀವಿ. ಅವ್ರ ಜೊತೆ ಒಂದ್ ಫೋಟೋ ತಗೊಂಡು ಗಾಡಿ ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೇಕಂತೇಳಿ ಬಂದೇ ಬಿಟ್ಟಿದ್ವಿ. ಗಾಡಿ ಚೇಂಜ್ ತೊಳಿಬೇಕಂತೇಳಿ ಒಂದ್ 30 ರೂಪಾಯಿ ಡೀಸೆಲ್ ತಗೊಂಡು ಗಾಡಿ ವಾಟರ್ ಸರ್ವಿಸ್ ಮಾಡ್ಸಕ್ ಬಿಟ್ಟಿವಿ. ಈಗ ಅದು ಗಾಡಿನ ಫುಲ್ ಕ್ಲೀನ್ ಆಗಿ ತೊಳಸ್ಕೊಂಡು ನಾವು ಹೊಂಟ್ಬಿಟ್ಟಿವಿ. ಈಗ ಬಸರ್ಕೋಡಿಗೆ ಅಂತೇಳಿ ಬಸರ್ಕೋಡಿಗೆ ಹೊಂಟಾಗ ಒಂದ್ ಹಾರ ತಗೊಂಡು ಜ್ಯೂಸ್ ಅದು ಕುಡ್ಕೊಂತ ಹಂಗ ಬಸರ್ಕೋಡಿಗೆ ಎಂಟ್ರಿ ಕೊಟ್ಬಿಟ್ವಿ. ನಾವು ಗಾಡಿ ಫಸ್ಟ್ ಟೈಮ್ ತಂದೇವಲ್ರಿ ಮತ್ತ ಪೂಜೆ ಮಾಡ್ಬೇಕಲ್ಲ ನಡ್ರಿ ಮತ್ತೆ ಒಳಗ್ ಹೋಗ್ಬಿಡಮ್ಮ. ಪವಾಡ ಬಸವೇಶ್ವರ ಗುಡಿ ಒಳಗೆ ಎಂಟ್ರಿ ಕೊಟ್ಟ ಬಿಟ್ಟೆ ನಾನು. ಹಂಗ ಯಾರ್ಯಾರು ನನ್ನ ವಿಡಿಯೋ ನೋಡಾಕತ್ತೀರ ಅವ್ರಿಗೆ ಒಂದ್ ಥ್ಯಾಂಕ್ಸ್ ಹೇಳ್ಕೊಂತ ಒಂದ್ ಶಾರ್ಟ್ ವಿಡಿಯೋ ಚಾಲು ಮಾಡಿಬಿಡ್ತೀನಿ. ಪೇಮೆಂಟ್ ಕೊಟ್ಟು ಬೇಕಾಗತ್ತ ನಾಳೆ ಬರ್ತೀಯಾ? ಕೊಡ್ತಾರ. ಬಾ ಹಂಗ ಬಾ ಹಂಗ ಬಾ ಅಲ್ಲ ಪೂಜೆ ಅದು ಮಾಡಿಸ್ಕೊಂಡು ನಾವು ಹೊಂಟ ಬಿಟ್ಟೇವೆ ನಮ್ಮ ಮನಿ ಕಡೆ ದಾರಿಗೆ. ನಮ್ಮ ಊರ್ ಹಿಡ್ಕೊಂಡು ಹೊಂಟ ಬಿಟ್ಟಿದ್ದೇವೆ ನಾವು ಮನಿ ಕಡೆ ಅಂತ ಹೇಳಿ. ಹಂಗ ನಾಯಿ ಒಂದ್ ಅಡ್ಡು ಬಂದ ಬಿಡ್ತು. ಎಕ್ಸಾಮ್ ಬರ್ತಾ ಇದೆ, ಚೆನ್ನಾಗಿ ಓದಿ. ಏನೇ ಹೆಚ್ಚು ಕಮ್ಮಿ ಆದ್ರೂ ತಲೆ ಕೆಡಿಸ್ಕೋಬೇಡ್ರಿ. ಲೈಫಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಎಕ್ಸಾಮ್ ಇದೆ, ಅದ್ರ ಮುಂದೆ ತುಂಬಾ ಚಿಕ್ಕ ಎಕ್ಸಾಮು. ದಯಮಾಡಿ ಆರಾಮಾಗಿ ಓದಿ, ಎಂಜಾಯ್ ಮಾಡ್ಕೊಡೋದು ಎಲ್ಲರೂ ಒಳ್ಳೇದ. ನಾನು ನಮ್ ಜೊತೆ ಕಾಮಿಡಿ ಮಾಡತೈತಿ. ಅದಕ್ಕಂತೇಳಿ ಇವತ್ತಿನ ಲಾಗ್ ಇಷ್ಟ ಆಗಿರ್ತೈತಿ.